ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಪೇಶಾವರಿ ನಮ್ಕೀನ್ ಗೋಶ್ ಮಾಡೋದನ್ನು ನೋಡುವ. ಮಟನ್ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಈವನ್ ನೀವು ಚಿಕನಲ್ಲಿ ಟ್ರೈ ಮಾಡ್ಬೋದು, ಸುಲಭ ರೀತಿಯಲ್ಲಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಹಾಫ್ kg ಮಟನ್, ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ದೇನೆ. ಸೊ ಈ ರೆಸಿಪಿಗೆ ನೀವು ಕರಿಮೆಣಸನ್ನು ಕುಟ್ಟಿ ಹಾಕಿ, ಅದು ಟೇಸ್ಟ್ ಒಳ್ಳೆಯದಾಗ್ತದೆ. 3 ಮೀಡಿಯಂ ಸೈಜ್ ಟೊಮ್ಯಾಟೊ, ಅದರ ಸಿಪ್ಪೆ ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಬೆಣ್ಣೆ ಬಟರ್, 5 ಹಸಿಮೆಣಸು ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ನಾವೀಗ ಕ್ಲೀನ್ ಮಾಡಿದ ಮಟನ್ ಅನ್ನು ಹಾಕೋಣ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ 5 ಮಿನಿಟ್ ಇದನ್ನು ನಾವು ಫ್ರೈ ಮಾಡುವ. ಮಟನ್ 5 ಮಿನಿಟ್ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ಟೊಮ್ಯಾಟೊ ಹಾಕೋಣ. ಆನಂತರ ಹಸಿಮೆಣಸು ಗ್ರೀನ್ ಚಿಲ್ಲಿ, ಈಗ ಕರಿಮೆಣಸು ಪೆಪ್ಪರ್ ಇದೆ ಅರ್ಧದಷ್ಟು ಈಗ ಹಾಕುವ, ಅರ್ಧ ನಾವು ಲಾಸ್ಟಿಗೆ ಹಾಕ್ಲಿಕ್ಕಿದ್ದೇವೆ. ಸಾಕು, ಇದನ್ನು ತೆಗೆದಿಟ್ಕೊಳ್ಳುವ. ಪುನಃ ನಾವೊಂದು 30 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಸಾಕು. ಈಗ ಅರ್ಧ ಲೋಟದಷ್ಟು ವಾಟರ್ ನೀರು ಹಾಕೋಣ. ಜಾಸ್ತಿ ಹಾಕ್ಕೊಳ್ಬೇಡಿ, ಬೇಯಲಿಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಹಾಕ್ಕೊಳ್ಳಿ. ಆನಂತರ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಪುನಃ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈಗ ಕುಕ್ಕರ್ನ ಬಾಯಿ ಮುಚ್ಚಿ ಇದಕ್ಕೆ ವಿಸಿಲ್ಸ್ ಕೊಡುವ. ನಾನಿಲ್ಲಿ 5 ವಿಸಿಲ್ ಕೊಡ್ತೇನೆ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ವಿಸಿಲ್ಸ್ ಕೊಡಿ. ನಾನು ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರದ ಲಿಡ್ ತೆಗೆದೆ, ಬಾಯಿ ತೆಗೆದೆ. ಇಲ್ಲಿ ಸ್ವಲ್ಪ ನೀರುಂಟು, ಸೊ ನೀರನ್ನು ನಾವೀಗ ಹೈ ಫ್ಲೇಮಲ್ಲಿ ಡ್ರೈ ಆಗ್ಲಿಕ್ಕೆ ಇಡುವ. ಗ್ಯಾಸ್ ಆನ್ ಮಾಡಿ. ಡ್ರೈ ಆಗಬೇಕು, ಸ್ವಲ್ಪ ಡ್ರೈ ಆಗಲಿ. ಈಗ ಅದರೊಟ್ಟಿಗೆ ಬಟರ್ ಬೆಣ್ಣೆ ಹಾಕೋಣ. ಆನಂತರ ಉಳಿದಂತಹ ಪೆಪ್ಪರ್ ಪೌಡ್ರನ್ನು ಹಾಕೋಣ, ಕ್ರಷ್ ಮಾಡಿಟ್ಟ ಪೌಡ್ರನ್ನು, ಕರಿಮೆಣಸಿನ ಪುಡಿಯನ್ನು. ಡ್ರೈ ಆಗಲಿಕ್ಕೆ ಬಿಡುವ. ಇಲ್ಲಿ ನೀರೆಲ್ಲ ಡ್ರೈ ಆಗಿದೆ, ಈ ರೀತಿ ಡ್ರೈ ಆಗಬೇಕು. ಅಲ್ಲಿಗೆ ನಮ್ಮದು ಪೇಶಾವರಿ ನಮ್ಕೀನ್ ಗೋಶ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಹಾಕೋಣ.